ಮೈ ಡಿಯರ್ ಫ್ರೆಂಡ್ಸ್, ಪ್ರೈಸ್ ದ ಲಾರ್ಡ್. ಈ ದಿನದಲ್ಲಿ ನಾವೆಲ್ಲರೂ ಕೂಡ ಗರಿಗಳ ಭಾನುವಾರವನ್ನು ಆಚರಿಸುತ್ತಾ ಇದ್ದೇವೆ. ಈ ದಿನದಲ್ಲಿ ಯೇಸು ಸ್ವಾಮಿ ಯೆರೂಸಲೇಮ್ ಪಟ್ಟಣದಲ್ಲಿ ಅರಸನಾಗಿ ಪ್ರವೇಶ ಮಾಡಿದಂಥದ್ದನ್ನು ಈ ದಿನದಲ್ಲಿ ನಾವು ನೋಡಿಕೊಳ್ಳಬಹುದು. ಹೌದು, ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತನ್ನ ಇಬ್ಬರ ಶಿಷ್ಯರನ್ನು ಕರೆದು ಎದುರುಗಡೆ ಇರುವಂಥ ಹಳ್ಳಿಗೆ ಹೋಗಿ ಕಟ್ಟಲ್ಪಟ್ಟಿರುವಂಥ ಕತ್ತೆ ಮರಿಯನ್ನು ಬಿಚ್ಚಿಕೊಂಡು ಬಂದಿರಿ, ಯಾರಾದರೂ ಏನಾದರೂ ಕೇಳಿದರೆ ಇದು ಸ್ವಾಮಿಯವರಿಗೆ ಬೇಕು ಎಂಬುದಾಗಿ ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ಆ ಇಬ್ಬರು ಶಿಷ್ಯರು ಹಳ್ಳಿಗೆ ಹೋಗಿ ಕಟ್ಟಲ್ಪಟ್ಟಿರುವಂಥ ಆ ಕತ್ತೆ ಮರಿಯನ್ನು ಬಿಚ್ಚಿಕೊಂಡು ಕರೆದುಕೊಂಡು ಬರ್ತಾರೆ. ಯೇಸು ಸ್ವಾಮಿ ಆ ಕತ್ತೆ ಮರಿಯ ಮೇಲೆ ಹತ್ತಿಕೊಂಡು ಯೆರೂಸಲೇಮ್ ಪಟ್ಟಣದಲ್ಲಿ ಅರಸನ ರೀತಿಯಲ್ಲಿ ಪ್ರವೇಶ ಮಾಡುತ್ತಾನೆ. ಆತನು ಪ್ರವೇಶ ಮಾಡುವಾಗ ಆ ಎಲ್ಲ ಜನಗಳು ಕೂಡ ತನ್ನ ಬರುವಂಥ ಆದಿಯಲ್ಲಿ ಆ ಗರಿಗಳನ್ನು ಮತ್ತು ಬಟ್ಟೆಗಳನ್ನು ಹಾಸಿ ಆತನನ್ನು ವೆಲ್ಕಮ್ ಮಾಡುತ್ತಾ ಇದ್ದಾರೆ. ಇವತ್ತು ಹೋಸನ್ನ ಎಂಬ ಹಾಡನ್ನು ಹಾಡಿ ಆತನನ್ನು ಆರಾಧಿಸುತ್ತಾ ಇರುವುದನ್ನು ನಾವು ನೋಡಿಕೊಳ್ಬಹುದು. ಹೌದು, ಇವತ್ತು ಈ ದಿನದಲ್ಲಿ ನಾವು ನೋಡಿಕೊಳ್ಬಹುದು, ಸತ್ಯವೇದದಲ್ಲಿ ಯೇಸು ಸ್ವಾಮಿ ಕಟ್ಟಲ್ಪಟ್ಟಿರುವಂತಹ ಕತ್ತೆ ಮರಿಯನ್ನೇ ಯೇಸು ಸ್ವಾಮಿ ಪರ್ಟಿಕ್ಯುಲರ್ ಆಗಿ ಅದನ್ನೇ ಬಿಚ್ಚಿಕೊಂಡು ಬನ್ನಿರಿ ಎಂಬುದಾಗಿ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ಇವತ್ತು ಅನೇಕ ಮಕ್ಕಳು ಕಟ್ಟಲ್ಪಟ್ಟಿದ್ದಾರೆ. ಇವತ್ತು ಅನೇಕ ಮಕ್ಕಳ ಮೈಂಡ್ಗಳು ಇವತ್ತು ಆ ಕತ್ತೆ ಮರಿಯ ರೀತಿಯಲ್ಲಿ ಕಟ್ಟಲ್ಪಟ್ಟಿದೆ. ಯಾವ ರೀತಿಯಲ್ಲಿ ಇವತ್ತು ಕಟ್ಟಲ್ಪಟ್ಟಂಥ ಕತ್ತೆ ಯಾವುದಕ್ಕೂ ಪ್ರಯೋಜನಕ್ಕೆ ಇರುವುದಿಲ್ಲ. ಅದು ಯಾವ ಕೆಲಸಕ್ಕೂ ಅದು ಯೂಸ್ ಮಾಡದಂಥ ರೀತಿಯಲ್ಲಿ ಅದು ಬಿಡಲ್ಪಟ್ಟಿರುತ್ತೆ. ಇವತ್ತು ನಮ್ಮ ಜೀವಿತದಲ್ಲೂ ಕೂಡ ಅಷ್ಟೇ. ಇವತ್ತು ಅನೇಕರ ಲೈಫ್ ಯಾವ ರೀತಿಯಲ್ಲಿ ಆಗಿದೆ ಅಂದರೆ ಇವತ್ತು ಪಾಪಗಳಿಂದ ಕಟ್ಟಲ್ಪಟ್ಟಿದ್ದಾರೆ. ಇವತ್ತು ಅನೇಕ ಮೈಂಡ್ ಡಿಸ್ಟರ್ಬ್ಗಳಿಂದ ಕಟ್ಟಲ್ಪಟ್ಟಿದ್ದಾರೆ. ಇವತ್ತು ಸೈತನ ನಾನಾ ವಿಧವಾದಂಥ ಇವತ್ತು ಕುತಂತ್ರಗಳನ್ನು ತಂದು ಇವತ್ತು ಸೈತನ ಇವತ್ತು ಜನಗಳನ್ನು ಕಟ್ಟಿ ಇವತ್ತು ಮೂಲೆಯಲ್ಲಿ ಕೂರಿಸಿದ್ದಾನೆ. ಇವತ್ತು ಯೇಸು ಸ್ವಾಮಿ ಅಂತ ಒಂದೊಂದು ಮಕ್ಕಳನ್ನು ನೋಡಿ ಇವತ್ತು ಯೇಸು ಸ್ವಾಮಿ ಬಿಡಿಸುವಾತನಾಗಿದ್ದಾನೆ. ಯಾವ ರೀತಿಯಲ್ಲಿ ಕಟ್ಟಲ್ಪಟ್ಟಂಥ ಕತ್ತೆ ಮರಿಯನ್ನು ಬಿಡಿಸಿಕೊಂಡು ಬನ್ನಿರಿ, ಬಿಚ್ಚಿಕೊಂಡು ಬನ್ನಿರಿ ಎಂಬುದಾಗಿ ಹೇಳಿ ಕರತರಲಿಕ್ಕೆ ಹೇಳಿದ್ರು. ಅದೇ ರೀತಿಯಲ್ಲಿ ಇವತ್ತು ಯೇಸು ಸ್ವಾಮಿ ನಿಮ್ಮ ಒಬ್ಬೊಬ್ಬರು ಇವತ್ತು ನೀವು ಯಾವ ಪರಿಸ್ಥಿತಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಾ, ಇವತ್ತು ವ್ಯಾಧಿ ಎಂಬ ಕಟ್ಟುಗಳಿಂದ ಕಟ್ಟಲ್ಪಟ್ಟಿದ್ದೀರಾ, ಇವತ್ತು ಪಾಪದಲ್ಲಿ ಕಟ್ಟಲ್ಪಟ್ಟಿದ್ದೀರಾ, ಇವತ್ತು ಪಾಪದಿಂದ ಇವತ್ತು ಡ್ರಗ್ಸ್ ಸ್ಮೋಕಿಂದ ಇವತ್ತು ತುಂಬ ಜನ ಅಡಿಕ್ಟ್ ಆಗಿ ಅದರಿಂದ ಹೊರಗಡೆ ಬರಲಿಕ್ಕಾಗದೆ ಇವತ್ತು ಎಷ್ಟೋ ಜನ ಅಳ್ತಾ ಇದ್ದಾರೆ. ಅಯ್ಯೋ, ನನ್ನಿಂದ ಇದರಲ್ಲಿ ಹೊರಗಡೆ ಬರಲಿಕ್ಕೆ ಆಗ್ತಿಲ್ವಲ್ಲ, ಇವತ್ತು ಪಾಪಗಳಿಂದ ಹೊರಗಡೆ ಬರಲಿಕ್ಕೆ ಆಗುತ್ತಿಲ್ವಲ್ಲ ಎಂಬುದಾಗಿ ಅನೇಕರು ವರೆ ಮಾಡುತ್ತಾ ಇದ್ದಾರೆ. ಸೊ ಇವತ್ತು ನೀವು ಈ ರೀತಿಯಲ್ಲಿ ವರೆ ಮಾಡುತ್ತಾ ಇದ್ದೀರಾ. ಯೇಸು ಸ್ವಾಮಿ ನಿಮ್ಮನ್ನು ಪಾಪಗಳಿಂದ ಬಿಡಿಸಿಕೊಂಡು ನಿಮ್ಮನ್ನು ಹೊರಗಡೆ ತರುವಾತನಾಗಿದ್ದಾನೆ. ಹೊರಗಡೆ ತರುವುದು ಮಾತ್ರವಲ್ಲ, ಆ ದಿನ ಕಟ್ಟಲ್ಪಟ್ಟಂಥ ಕತ್ತೆ ಒಂದು ದಿನದಲ್ಲಿ ಯಾವುದಕ್ಕೂ ಅದು ಬೇಡವಾಗಿತ್ತು. ಆದರೆ ಯೇಸು ಸ್ವಾಮಿ ಆ ಕತ್ತೆ ಮೇಲೆ ಬಂದಿದ್ದ ಕೂಡಲೇ ಆ ಕತ್ತೆಗೂ ಸೇರಿಸಿ ಮರ್ಯಾದೆ ಸಿಕ್ಕುವಂಥ ಕಾರ್ಯಗಳು ಆ ಸ್ಥಳದಲ್ಲಿ ಯೆರೂಸಲೇಮ್ ಪಟ್ಟಣದಲ್ಲಿ ನಡೀತಾ ಇದೆ. ಸೊ ಇವತ್ತು ದೇವರು ನಿಮ್ಮನ್ನು ಇರುವಂಥ ಎಲ್ಲ ಕಟ್ಟಲ್ಪಟ್ಟಿರುವಂಥ ಎಲ್ಲ ಕಟ್ಟುಗಳಿಂದ ಯೇಸು ಸ್ವಾಮಿ ದಿನ ನಿಮ್ಮನ್ನು ಬಿಡಿಸಿ ಯೇಸು ಸ್ವಾಮಿ ನಿಮ್ಮ ಹೃದಯದಲ್ಲಿ ಬರುವಾಗ ನೀವು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವಾಗ ಈ ಲೋಕದಲ್ಲಿ ಕ್ರಿಸ್ತನನ್ನು ಹೊತ್ತುಕೊಂಡು ಸಾಗುವಾಗ ಖಂಡಿತವಾಗಲು ದೇವರು ನಿಮ್ಮನ್ನು ಕೂಡ ಅತಿ ಹೆಚ್ಚಾಗಿ ಆಶೀರ್ವದಿಸುವಾತನಾಗಿದ್ದಾನೆ. ಈ ದಿನ ಈ ಗರಿಗಳ ಭಾನುವಾರವನ್ನು ಆಚರಿಸುವಂಥ ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಹೃದಯದಲ್ಲಿ ಯೇಸು ಸ್ವಾಮಿಯನ್ನು ಹೊತ್ತುಕೊಂಡು ಈ ಲೋಕದಲ್ಲಿ ಹೋಗೋಣ. ಇವತ್ತು ನಮಗೆ ಯೇಸು ಸ್ವಾಮಿ ಕಟ್ಟಲ್ಪಟ್ಟವರಾಗಿದ್ದಂಥ ನಮ್ಮನ್ನು ಯೇಸು ಸ್ವಾಮಿ ಬಿಡಿಸಿದ ಹಾಗೆ ಇವತ್ತು ಈ ಲೋಕದಲ್ಲಿ ಎಷ್ಟೋ ಮಕ್ಕಳು ಕ್ರಿಸ್ತನನ್ನು ಅರಿಯದವರು ಇವತ್ತು ಕಟ್ಟಲ್ಪಟ್ಟಿದ್ದಾರೆ. ಅಂಥ ಮಕ್ಕಳಿಗೆ ಕ್ರಿಸ್ತನನ್ನು ನಾವು ಹೊತ್ತುಕೊಂಡು ನಾವು ಅವರ ಬಳಿಯಲ್ಲಿ ನಾವು ಸಾಗಿಸುವಾಗ, ಕ್ರಿಸ್ತನನ್ನು ನಾವು ಆತನ ಬಳಿಯಲ್ಲಿ ತಲುಪಿಸುವಾಗ ಖಂಡಿತವಾಗಲು ಪ್ರತಿಯೊಂದು ಮಕ್ಕಳು ಕೂಡ ಎಲ್ಲ ಕಟ್ಟುಗಳಿಂದ, ಎಲ್ಲ ದಾಸತ್ವಗಳಿಂದ, ಎಲ್ಲದಿಂದಲೂ ಹೊರಗಡೆ ಬಂದು ಅವರು ಕೂಡ ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿ ನಿಲ್ಲುವವರಾಗಿರ್ತಾರೆ. ಸೊ ಈ ದಿನದಲ್ಲಿ ನಮ್ಮನ್ನು ನಾವು ಕ್ರಿಸ್ತನಿಗೆ ಒಪ್ಪಿಸಿಕೊಡೋಣ. ಇವತ್ತು ಯಾವುದ್ರೊಳಗೆ ಇವತ್ತು ನೀವು ದಾಸರಾಗಿದ್ದೀರಾ, ಯಾವುದ್ರೊಳಗೆ ಕಟ್ಟಲ್ಪಟ್ಟಿದ್ದೀರಾ, ಏಸಪ್ಪ ಆ ಕತ್ತೆ ಮರಿಯನ್ನು ನೀನು ಬಿಡಿಸಿ ಉಪಯೋಗಿಸಿದ ಹಾಗೆ ನನ್ನನ್ನು ಬಿಡಿಸಿ ದಿನ ನಿನ್ನ ಈ ಲೋಕದಲ್ಲಿ ನಿನ್ನ ಪಾತ್ರೆಯಾಗಿ ಉಪಯೋಗಿಸು ಏಸಪ್ಪ ಎಂಬುದಾಗಿ ನಾವು ಕೇಳಿಕೊಳ್ಳುವುದಾದರೆ ಖಂಡಿತವಾಗಲು ಯೇಸು ಸ್ವಾಮಿ ನಿನ್ನನ್ನು ಉಪಯೋಗಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.